ನಮಸ್ಕಾರ ಎಲ್ರಿಗೂ ಶುಭ ಸಂಧೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಮೂರನೇ ಮ್ಯಾಚ್ ನಡೀತು. ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಮ್ಯಾಚ್ ಇತ್ತು. ಈ ಮ್ಯಾಚು ಸೇಮ್ ಡಿ.ವೈ. ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈಯಲ್ಲಿ ನಡೀತು. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ತಗೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಮುಂಬೈ ಅವರು ಒಂದು ಒಳ್ಳೆ ಸ್ಕೋರನ್ನು ಗಳಿಸ್ತರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳ್ಕೊಂಡು 195 ರನ್ ಗಳಿಸ್ತರು. ಅವ್ರದ್ದು ಓಪನಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಆಮೇಲೆ ಅವರು 0 ಔಟ್ ಆದರು. ಕಮಲಿನಿ ಅವರು 16 ಔಟ್ ಆಗಿದ್ರು. ನೆಕ್ಸ್ಟ್ ಬಂದ ನ್ಯಾಟ್ಸ್ ಕೇವಿಯರ್ ಬ್ರಂಟ್ ಹಾಗೂ ಹರ್ಮೀತ್ ಕೌರ್ ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ ಕೊಟ್ಟರು. ಬಂಟ್ ಅವರು 46 ಬಾಲಿಗೆ 70, ಹಾಗೆ ಕೌರ್ ಅವರು ಔಟ್ ಆಗದೆ 42 ಬಾಲಿಗೆ 74 ರನ್ ಹೊಡೆದ್ರು. ಇನ್ನು ಕೊನೆಯಲ್ಲಿ ಕ್ಯಾರಿ ಅವರು 12 ಬಾಲಿಗೆ 21 ಹೊಡೆದ್ರು. ಹಾಗೆ ಸಜನಾ ಅವರು ನಾಟ್ ಔಟ್ ಆಗದೆ 2 ಬಾಲಿಗೆ 5 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ನಂದಿನಿ ಶರ್ಮಾ ಅವರು 3 ಓವರ್ಗೆ 26 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು ಡೆಲ್ಲಿ ಪರ. ಇನ್ನು ಚೇಸಿಗೆ ಬಂದ ಡೆಲ್ಲಿ 19 ಓವರ್ಗಳಲ್ಲಿ ಕೇವಲ 145 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ಮುಂಬೈ ಇಂಡಿಯನ್ಸ್ ಅವರು 50 ರನ್ನಿಂದ ವಿನ್ ಆಗಿ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಒಳ್ಳೆಯ ರನ್ ರೇಟ್ ಕೂಡ ಗಳಿಸ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ನಲ್ಲಿ ಶಿಫಾಲಿ ವರ್ಮಾ ಅವರು ಡೆಲ್ಲಿ ಪರ ಅಷ್ಟೇನು ಒಳ್ಳೆಯ ಬ್ಯಾಟಿಂಗ್ ಮಾಡಲಿಲ್ಲ. 8 ರನ್ ಅಷ್ಟೇ ಹೊಡೆದ್ರು. ಯಾರೂ ಅಷ್ಟೊಂದು ಒಳ್ಳೆಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಕೊನೆಯಲ್ಲಿ ಚೆಲಿನಿ ಹೆರಿಯರ್ ಅವರು 33 ಬಾಲಿಗೆ 56 ರನ್ ಹೊಡೆದು ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಹಾಗೆಯೇ ಬೌಲಿಂಗ್ನಲ್ಲಿ ಬರ್ಂಟ್ ಅವರು 2 ವಿಕೆಟ್, ಹಾಗೆ ಕ್ಯಾರಿ ಅವರು 3 ವಿಕೆಟ್, ಹಾಗೆ ಅಮಿಲಾ ಕೇರ್ ಅವರು 3 ವಿಕೆಟ್ ತೊಗೊಂಡ್ರು. ಅಮೀರ ಖೇರ್ ಅವರು ನ್ಯೂಜಿಲೆಂಡ್ ಪ್ಲೇಯರ್, ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಪ್ಲೇಯರ್ ಅಂತ ಹೇಳ್ಬೋದು. ಅವರು ನಮ್ಮ ಮುಂಬೈಯವರು ಈಗ ಮತ್ತೆ ಬಿಡ್ಡಿಂಗ್ನಲ್ಲಿ ಒಳ್ಳೆ ಅಮೌಂಟ್ ಕೊಟ್ಟು ಅವ್ರನ್ನ ರಿಟೈನ್ ಮಾಡ್ಕೊಂಡಿತ್ತು. ಹಾಗೆ ಒಳ್ಳೆ ಬಾಲಿಂಗ್ನಲ್ಲಿ ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹರ್ಮೀತ್ ಕೌರ್ ಅವರ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೆಯಿತು ಅಂತ ಹೇಳ್ಬೋದು. ಇನ್ನು ನಾಳೆ ವಿಜಯ್ ಹಜಾರೆ ಟ್ರೋಫಿ ಕ್ವಾರ್ಟರ್ ಫೈನಲ್ 1 and 2 ಮ್ಯಾಚ್ ನಡೆಯಲಿದೆ. 1ನಲ್ಲಿ ಕರ್ನಾಟಕ ಹಾಗೆ ಮುಂಬೈನ ಪಂದ್ಯ ನಡೆದಿದೆ. ಒಳ್ಳೆಯ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು. 2 ಟೀಮ್ ಸ್ಟ್ರಾಂಗ್ ಇದ್ದಾವೆ. ಕರ್ನಾಟಕ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಮುಂಬೈ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇನ್ನು ಕರ್ನಾಟಕ ಪರ ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್ ಅವರು ಆಡ್ತಿದ್ದಾರೆ. ಹಾಗೆ ಮುಂಬೈ ಪರ ಮುಷೀರ್ ರೆಹಮಾನ್ ಮತ್ತು ಮುಸ್ತಿಬಾದ್, ಆಮೇಲೆ ಶ್ರೇಯಸ್ ಅವರು ವಾಪಸ್ ಟೀಮ್ ಇಂಡಿಯಾಗೆ ಬಂದಿದ್ದಾರೆ. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು, ಶಿವಮ್ ದುಬೆ ಅವರು ಎಲ್ಲ ಆಡ್ತಾಯಿದ್ದಾರೆ. ಎರಡೂ ಒಂದು ಒಳ್ಳೆ ಟೀಮ್ ಇದೆ ಅಂತ ಹೇಳ್ಬೋದು. ಒಳ್ಳೆ ಪೈಪೋಟಿ ನಿರೀಕ್ಷಿಸ್ಬೋದು. ಹಾಗೆ ಇನ್ನು ಉತ್ತರ ಪ್ರದೇಶ ಸೌರಾಷ್ಟ್ರ ಟೀಮ್ ಕೂಡ ಪೈಪೋಟಿ ನಡೆಸಿದೆ. ಒಂದು ಉತ್ತರ ಪ್ರದೇಶ ಒಳ್ಳೆ ಟೀಮ್ ಹೊಂದಿದೆ ಅಂತ ಹೇಳ್ಬೋದು. ರಿಂಕು ಸಿಂಗ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು ಧ್ರುವ್ ಜುರೇಲ್ ಅವರು ಒಳ್ಳೆ ಫಾರ್ಮಲ್ಲಿದ್ದರು. ಆದರೆ ರಿಷಬ್ ಪಂತ್ ಗಾಯ ಆಗಿರೋದ್ರಿಂದ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಸೀರೀಸ್ಗೆ ಅವರನ್ನು ಸೇರಿಸ್ಕೊಳ್ಳಲಾಗಿದೆ. ಹಾಗೆ ಅವ್ರದ್ದೊಂದು ಮೈನಸ್ ಆಗ್ಬೋದು ಅಂತ ಹೇಳ್ಬೋದು. 2 ಮ್ಯಾಚು ಬೆಂಗಳೂರಿನ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ 1 and 2 ಅಲ್ಲಿ ನಡೆಯಲಿದೆ. ಹಾಗೆ ಇವತ್ತು BBL ಅಲ್ಲಿ 2 ಮ್ಯಾಚ್ ಇತ್ತು. ಫಸ್ಟ್ನೇ ಮ್ಯಾಚು ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್ ಮ್ಯಾಚ್ ಇತ್ತು. ಇದು ಸಿಡ್ನಿಲಿತ್ತು. ಹೋಬರ್ಟ್ ಹರಿಕೇನ್ಸ್ ಅವರು ಬಾಲಿಂಗು ತಗೊಂಡು ಟಾಸ್ ವಿನ್ ಆಗಿ, ಇನ್ನು ಬ್ಯಾಟಿಂಗ್ ಬಂದ ಸಿಡ್ನಿ ಸಿಕ್ಸರ್ಸ್ ಅವರು 5 ಓವರಿಗೆ 32 ಹೊಡೆದಾಗ ಮಳೆ ಬಂದ ಕಾರಣ ಮ್ಯಾಚ್ ಕ್ಯಾನ್ಸಲ್ ಆಯಿತು. ಬಾಬರ್ ಆಜಮ್ ಅವರು 4 ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಯಿತು. ನಾಟ್ ಔಟ್ ಆಗದೆ 14 ಬಾಲಿಗೆ 9 ರನ್ ಹೊಡೆದಿದ್ರು. ಸ್ಟೀವನ್ ಸ್ಮಿತ್ ಅವರು 16 ಬಾಲಿಗೆ 19 ರನ್ ಹೊಡೆದಿದ್ರು ಅಂತ ಹೇಳ್ಬೋದು. ಇನ್ನು 2ನೇ ಮ್ಯಾಚು ಅಡಿಲೇಡ್ ಸ್ಟೇಕರ್ಸ್ ಪರ್ತ್ ಸ್ಕಾಚರ್ಸ್ 32ನೇ ಮ್ಯಾಚ್ ನಡೀತು. ಇದು ಅಡಿಲೇಡಲ್ಲಿತ್ತು. ಅಡಿಲೇಡ್ ಸ್ಟೇಕರ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡಿದ್ರು. ಫಸ್ಟು ಬ್ಯಾಟಿಂಗ್ ಬಂದ ಪರ್ತ್ ಸ್ಕಾಚರ್ಸ್ ಅವರು ಒಳ್ಳೆ ಸ್ಕೋರ್ನೇ ಪೇರೆಪ್ಸ್ತು ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಅವರು, ಆಸ್ಟ್ರೇಲಿಯಾ ಕ್ಯಾಪ್ಟನ್ ಅವರು 51 ಬಾಲಿಗೆ 88 ರನ್ನು, ಫಿನ್ ಅಲೆನ್ 38 ರನ್ನು, ಜೋಶ್ ಇಗ್ಲಿನ್ಸ್ 42, ಆ್ಯರನ್ ಹಾರ್ಡಿನ್ ನಾಟ್ ಔಟ್ ಆಗದೆ 34, ಹಾಗೆ ಟರ್ನರ್ ಕ್ಯಾಪ್ಟನ್ 8 ಬಾಲಿಗೆ 20 ನಾಟ್ ಔಟ್ ಆಗದೆ ಒಳ್ಳೆ ಸ್ಕೋರ್ ಮಾಡಿದ್ರು. ಇದರಿಂದ 20 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳ್ಕೊಂಡು 232 ರನ್ ಕಳಿಸ್ತು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಲಾಯ್ಡ್ ಪೋಪೆ ಅವರು 2 ವಿಕೆಟ್ ಕೂಡ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ್ದ ಅಡಿಲೇಡ್ ಸ್ಟೇಕರ್ ಒಂದು ಒಳ್ಳೆ ಪೈಪೋಟಿ ಕೊಟ್ಟರು. ಅದೇ 20 ಓವರ್ಗಳಲ್ಲಿ 8 ವಿಕೆಟ್ ಕಳಿಸ್ಕೊಂಡು 200 ರನ್ ಅಷ್ಟೇ ಗಳಿಸೋ ಶಕ್ತಿ ಆಯಿತು ಅಂತ ಹೇಳ್ಬೋದು. ಇದರಿಂದ ಪರ್ತ್ ಸ್ಕಾಚರ್ಸ್ ಅವರು 32 ರನ್ನಿಂದ ವಿನ್ ಆದರು ಈ ಮ್ಯಾಚನ್ನು. ಹಾಗೆ ಅಡಿಲೇಡ್ ಸ್ಟೇಕರ್ಸ್ ಪರ ಒಂದು ಉತ್ತಮ ಓಪನಿಂಗ್ಸ್ ಪಡ್ಕೊಂಡಿತ್ತು ಅಂತ ಹೇಳ್ಬೋದಿತ್ತು. ಅಲೆಕ್ಸ್ ಕ್ಯಾರಿ ಅವರು 39 ಬಾಲಿಗೆ 71 ಹೊಡೆದಿದ್ರು. ಮ್ಯಾಥ್ಯೂ ಸ್ಟಾರ್ಟ್ ಅವರು 31 ಬಾಲಿಗೆ 52 ಹೊಡೆದ್ರು. ಆಮೇಲೆ ನೆಕ್ಸ್ಟ್ ಬಂದಿದ್ದ ಯಾವುದೇ ಬ್ಯಾಟ್ಸ್ಮನ್ನಿಂದ ಅಷ್ಟೊಂದು ಪ್ರದರ್ಶನ ಸಿಗಲಿಲ್ಲ. ಕೊನೆಯಲ್ಲಿ ಹಸನ್ ಅಲಿ ಅವರು 14, ಹಾಗೆ ಬಾಯ್ಸ್ ಅವರು 23 ನಾಟ್ ಔಟ್ ಆಗದೆ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಡೇವಿಡ್ ಪೈನಿ ಅವರು 3 ವಿಕೆಟ್, ಹಾಗೆ ಮಾಹಿ ಬ್ರ್ಯಾಡ್ಮ್ಯಾನ್ ಅವರು 2 ವಿಕೆಟ್ ಪಡ್ಕೊಂಡು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ನಿನ್ನ ಸೌತ್ ಆಫ್ರಿಕಾ T20ಲಿ ಪರ್ಲ್ ರಾಯಲ್ಸ್ ವರ್ಸಸ್ ಪೆಟ್ರೋಲಿಯಾ ಕ್ಯಾಪಿಟಲ್ಸ್ 19ನೇ ಮ್ಯಾಚ್ ಇತ್ತು. ಇದು ಪರ್ಲಲ್ಲಿ ನಡೀತು. ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಬಂದರು. ಹಾಗೆ ಬ್ಯಾಟಿಂಗ್ ಬಂದ ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 138 ರನ್ನಿಗೆ 9 ವಿಕೆಟ್ ಕಳ್ಕೊಂಡು ಒಂದು ಸಾಧಾರಣ ಮೊತ್ತವನ್ನು ಗಳಿಸಿತ್ತು ಅಂತ ಹೇಳ್ಬೋದು. ಇನ್ನು ವೆಸ್ಟ್ ಇಂಡೀಸ್ ಪ್ಲೇಯರ್ ಆದ ಶೆಫಿಯನ್ ರೆದರ್ಫೋರ್ಡ್ ಅವರು 35 ಬಾಲಿಗೆ 42 ರನ್ ಹೊಡೆದ್ರು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ವಿಜಯನ್ ಹಾಗೆ ಲಾರೆನ್ಸ್ ಅವರು
ತಲಾ 2 ವಿಕೆಟ್ ತೊಗೊಂಡ್ರು. ಸಿಕಂದರ್ ರಾಜ್ ಅವರು ಒಂದು ಒಳ್ಳೆ 4 ಓವರಿಗೆ 14 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಸಿಕಂದರ್ ರಾಜ್ ಒಳ್ಳೆ ಫಾರ್ಮಲ್ಲಿದ್ದಾರೆ ಬಾಲಿಂಗಲ್ಲಿ ಅಂತ ಹೇಳ್ಬೋದು. ಆದರೆ ಸಾಧಾರಣ ಮೊತ್ತವನ್ನು ಕೂಡ ಬೆನ್ನತ್ತಲು ಪಲ್ ರಾಯಲ್ಸ್ ಅವರು ವಿಫಲ ಆದರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು ಕೇವಲ 117 ರನ್ ಅಷ್ಟೇ ಗಳಿಸಲು ಶಕ್ತ ಆಯಿತು. ಇದರಿಂದ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 21 ರನ್ಗಳಿಂದ ಜಯವನ್ನು ದಾಖಲಿಸಿದ್ರು ಈ ಮ್ಯಾಚಲ್ಲಿ. ಇನ್ನು ಪಲ್ ರಾಯಲ್ಸ್ ಕಡೆ ಡೇವಿಡ್ ಮಿಲ್ಲರ್ ಕ್ಯಾಪ್ಟನ್ ಅವ್ರ ಕಡೆಯಿಂದ ಮಾತ್ರ 45 ರನ್ ಕಾಣಿಕೆ ಬಂತು. ಹಾಗೆ ರುಬಿನ್ ಹೆರ್ಮ್ಯಾನ್ ಅವರು 35 ರನ್. ಬೇರೆ ಎಲ್ಲ ಬ್ಯಾಟ್ಸ್ಮನ್ನಿಂದ ಕೇವಲ ಸಿಂಗಲ್ ಡಿಜಿಟ್ ಸ್ಕೋರ್ ಬಂತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಕೇಶವ್ ಮಹಾರಾಜ್ ಅವರು 2 ವಿಕೆಟ್ ಕೂಡ ಪಡ್ಕೊಂಡ್ರು. ಹಾಗೆ ಲುಂಗಿ ನಿಗಿಡಿ ಅವರು ಒಂದೊಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು, 1 ವಿಕೆಟ್ ತೊಗೊಂಡ್ರು. ಎಲ್ಲರೂ ಒಂದೊಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಶೆಫ್ರೆನ್ ರೆದರ್ಫೋರ್ಡ್ ಅವರ ಒಂದು 42 ರನ್ನಿಗೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಜೋಬರ್ಗ್ ಸೂಪರ್ ಕಿಂಗ್ಸ್ ವರ್ಸಸ್ MI ಕ್ಯಾಪ್ಟನ್ 20ನೇ ಮ್ಯಾಚ್ ನಡೀತು. ಈ ಮ್ಯಾಚು ಜೋಸ್ಬರ್ಗಲ್ಲಿ ನಡೀತು. ಟಾಸ್ ವಿನ್ ಆಗಿದ್ದು ಮುಂಬೈ MI ಕ್ಯಾಪ್ಟನ್ ಅವರು ಹಾಗೆ ಬ್ಯಾಟಿಂಗ್ ತಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ MI ಕ್ಯಾಪ್ಟನ್ ಅವರು ಒಂದು ಒಳ್ಳೆ ಸ್ಕೋರ್ನೇ ಕಲೆ ಹಾಕ್ತರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳ್ಕೊಂಡು 234 ರನ್ ಹೊಡೆದ್ರು. ಓಪನರ್ಸ್ ಆದ ರೆಜನ್ ಡೇರ್ ಡ್ಯೂಸನ್ 65 ಹಾಗೆ ರೇನ್ ರೆಕಲ್ಟನ್ ಅವರು ನಾಟೌಟ್ ಆಗದೆ 113 ರನ್ ಹೊಡೆದ್ರು. ಹಾಗೆ ಕರೀಂ ಜನ್ನತ್ ಅವರು ಕೊನೆಯಲ್ಲಿ ನಾಟೌಟ್ ಆಗದೆ 20 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಡೇನಿಯಲ್ ವರೆಲ್ ಅವರು 2 ವಿಕೆಟ್ ತೊಗೊಂಡಿದ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ್ದ ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು ಕೇವಲ 198 ರನ್ ಗಳಿಸಲಷ್ಟೇ ಶಕ್ತರಾದರು 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು. ಇದರಿಂದ MI ಕ್ಯಾಪ್ಟನ್ ಅವರು 36 ರನ್ಗಳಿಂದ ಜಯವನ್ನು ದಾಖಲಿಸಿದ್ರು ಈ ಮ್ಯಾಚಲ್ಲಿ. ಇನ್ನು ಓಪನರ್ ಆದ ಜಿಮ್ಮಿ ವಿನ್ಸ್ ಅವರು 77 ರನ್ ಹೊಡೆದು, ಹಾಗೆ ಮಿಡಲ್ ಆರ್ಡರಲ್ಲಿ ಬಂದ ಡೇನಿಯರ್ ಫಾರೆಸ್ಟ್ ಅವರು 80 ರನ್ ಹೊಡೆದ್ರು. ಹಾಗೆ ಕೊನೆಯಲ್ಲಿ ಡೇವಿಡ್ ಫೆರರ್ ಅವರು 22 ರನ್ ಹೊಡೆದು ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು ಬಾಲಿಂಗ್ನಲ್ಲಿ ಜಾರ್ಜ್ ಲಿಂಡೆ, ಕೆಸಿಗೋ ರಾಬಿಡಾ ತಲಾ 2 ವಿಕೆಟ್ ಪಡ್ಕೊಂಡು ಒಂದೊಳ್ಳೆ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ರೇಲ್ ರಿಕಲ್ಟನ್ ಅವರ ಸೆಂಚುರಿಗೆ ಅವರಿಗೆ ಈ ಮ್ಯಾಚಲ್ಲಿ ಪಂದ್ಯ ಪುರುಷೋತ್ತಮ ಕೂಡ ದೊರೆಯಿತು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಇವತ್ತು ನ್ಯೂಜಿಲೆಂಡಿಂದ ನಡೆಯುತ್ತಿರುವ ಸೂಪರ್ ಸ್ಮ್ಯಾಶ್ ಅಲ್ಲಿ ವೆಲ್ಲಿಂಗ್ಟನ್ ವರ್ಸಸ್ ನಾರ್ತ್ ನೈಟ್ಸ್ 16ನೇ ಮ್ಯಾಚ್ ಇತ್ತು. ಇದು ವೆಲ್ಲಿಂಗ್ಟನ್ನಲ್ಲಿ ಮ್ಯಾಚ್ ಇತ್ತು. ನಾರ್ತನ್ ನೈಟ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಲ್ಲಿಂಗ್ಟನ್ ಅವರು 185 ರನ್ ಹೊಡೆದ್ರು, 7 ವಿಕೆಟ್ ಕಳ್ಕೊಂಡು 20 ಓವರಿಗೆ ಒಂದೊಳ್ಳೆ ಸ್ಕೋರೇ ಹೊಡೆದಿದ್ರು ಅಂತ ಹೇಳ್ಬೋದು. ಓಪನರ್ ಆದ ಟಿಮ್ ರಾಬಿನ್ಸನ್ 65 ರನ್ ಹೊಡೆದಿದ್ರು. ಹಾಗೆ ಟಾಮ್ ಬಂದಲ್ ಕ್ಯಾಪ್ಟನ್ 73, ಹಾಗೆ ರಚಿನ್ ರವೀಂದ್ರ ಅವರು 19 ರನ್ ಹೊಡೆದಿದ್ರು. ಇನ್ನು ಬಾಲಿಂಗ್ನಲ್ಲಿ ಕುಗ್ಲಿಕ್ಸನ್ ಇವರು RCB ಮುಂಬೈಗೆಲ್ಲ ಆಡಿದರು. ಇವರು 3 ವಿಕೆಟ್ ತೊಗೊಂಡು ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ ನಾರ್ತನ್ ನೈಟ್ಸ್ ಅವರು 16.2 ವಿಕೆಟ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 189 ರನ್ ಹೊಡೆದು ಈ ಪಂದ್ಯವನ್ನು 6 ವಿಕೆಟಿಂದ ಜಯವನ್ನು ದಾಖಲಿಸಿದ್ರು ಅಂತ ಹೇಳ್ಬೋದು. ಇನ್ನು ಓಪನರ್ಸ್ ಆದ ಡಿ ಕ್ಲಾರ್ಕ್ 54-27 ಬಾಲಿಗೆ, ಹಾಗೆ ಬ್ರೆಟ್ ಹ್ಯಾಂಪ್ಟನ್ ಅವರು 31 ಬಾಲಿಗೆ 65 ಹೊಡೆದು ಒಂದು ಒಳ್ಳೆಯ ಓಪನಿಂಗ್ ಕೊಟ್ಟರು. ಹಾಗೆ ಮಿಚೆಲ್ ಸ್ಯಾಂಟನ್ ಅವರು 11 ಬಾಲಿಗೆ 12 ರನ್ ಹೊಡೆದು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗಲ್ಲೂ ಕೂಡ 4 ಓವರಿಗೆ 34 ರನ್ ಹೊಡೆದು 1 ವಿಕೆಟ್ ಕೂಡ ತೊಗೊಂಡಿದ್ರು. ಇನ್ನು ಝೇವಿಯರ್ ಬೆಲ್ ನಾಟೌಟ್ ಆಗದೆ 22, ಹಾಗೆ ಕುಗ್ಲಿಕ್ಸನ್ 7 ಬಾಲಿಗೆ 15 ರನ್ ಹೊಡೆದು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು. ಇನ್ನು ಬೆನ್ ಸಿಯರ್ಸ್ ಅವರು ಬಾಲಿಂಗ್ನಲ್ಲಿ ವೆಲ್ಲಿಂಗ್ಟನ್ ಪರ 4 ಓವರಿಗೆ 44 ರನ್ ಕೊಟ್ಟು 3 ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ಆದರೆ ಪ್ರದರ್ಶನ ಅವರಿಗೆ ಒಂದು ಸೋಲಿನಲ್ಲಿ ಅಂತ್ಯವಾಯಿತು ಅಂತ ಹೇಳ್ಬೋದು. ಇನ್ನು ಬ್ರೆತ್ ಹ್ಯಾಂಪ್ಟನ್ ಅವರು ಅವರ ಬಾಲಿಂಗ್ ಪ್ರದರ್ಶನಕ್ಕಾಗಿ 4 ಓವರಿಗೆ 40 ರನ್ ಕೊಟ್ಟು 1 ವಿಕೆಟ್ ಕೂಡ ತೊಗೊಂಡಿದ್ರು. ಹಾಗೆ ಅವರು 65 ರನ್ ಕೂಡ ಗಳಿಸಿದರು ನಾರ್ತನ್ ನೈಟ್ಸ್ ಪರ. ಬಟ್ ತಂಡ ಸೋಲಿನಲ್ಲಿ ಕೊನೆಗೊಂಡರೂ ಕೂಡ ಅವರಿಗೆ ಒಂದು ಒಳ್ಳೆಯ ಪ್ರದರ್ಶನಕ್ಕಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.